ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಏನು ಇಡೀ ನಾಡಿನಲ್ಲಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಾಗ್ತದೆ. ಈ ಅಧಿಕೃತವಾಗಿ ಘೋಷಣೆ ಆಗಿರೋಂಥ ಈ ಪವಿತ್ರವಾಗಿರುವಂಥ ದಿನ ನಾಡಿನ ಸಮಸ್ತ ಜನತೆಯೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಭಾಳಷ್ಟು ಭಕ್ತಿಯಿಂದ, ಗೌರವದಿಂದ, ಅಭಿಮಾನದಿಂದ ಆಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನೋ ಒಂದು ಬಾಗಲಕೋಟೆಯಲ್ಲಿ ಮೆರವಣಿಗೆಯನ್ನು ಹೋಗ್ತಿದ್ದಾರೆ. ಶಿವಾಜಿ ಮಹಾರಾಜರ ಒಂದು ವಿಗ್ರಹ ಅಥವಾ ಅವರ ಭಾವಚಿತ್ರಕ್ಕೆ ಮೆರವಣಿಗೆಯಲ್ಲಿ ಕೊಂಡೋಗುವಂಥದ್ದು ಆಗ್ತಿತ್ತು. ಅದಕ್ಕೆ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಖಂಡನೀಯ. ಒಂದು ಮಸೀದಿಯನ್ನು ಬಳಕೆ ಮಾಡಿಕೊಡ್ತಿರೋದು, ಮಸೀದಿಯನ್ನು ಬಳಕೆಯನ್ನು ಮಾಡಿಕೊಂಡು ಪದೇ ಪದೇ ಮಸೀದಿಗಳನ್ನು ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ. ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲಿ ಎಸೆತವನ್ನು ಮಾಡ್ತಾರಲ್ಲ, ಇವರೇನು ಮನುಷ್ಯತ್ವ ಇದೆಯಾ, ಪರಿಜ್ಞಾನ ಇದೆಯಾ, ಏನಿದೆ ಅಂತ ನನಗೆ ಅರ್ಥ ಆಗಲ್ಲ. ಇದರ ಜೊತೆಯಲ್ಲಿ ಪೊಲೀಸವ್ರಿಗೆ ಗೊತ್ತಿದೆ, ಪದೇ ಪದೇನೂ ಈ ಮಸೀದಿಗಳ ದುರ್ಬಳಕೆ ಆಗ್ತಿದೆ ಅನ್ನೋಂಥದ್ದು ಗೊತ್ತಿದ್ರೂ ಸಹ ಎಲ್ಲೋ ಒಂದು ಅದಕ್ಕೆ ಕ್ರಮವನ್ನು ಪೂರ್ವಯೋಜಿತವಾಗಿ ಕ್ರಮ ವಹಿಸುವಂಥದ್ದನ್ನು ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಬಾರಿನೂ ಗಣೇಶನ ಮೆರವಣಿಗೆನಲ್ಲೂ ನೋಡ್ತೀವಿ, ಗಣೇಶನ ವಿಸರ್ಜನೆ ಮೆರವಣಿಗೆನಲ್ಲೂ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಈಗ ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗೂ ಈ ರೀತಿ ಕಲ್ತೂರಾಟ ಮಾಡಿರೋಂಥದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು, ಕ್ಷಮೆಗೆ ಯೋಗ್ಯವಾಗಿಲ್ಲ. ತಕ್ಷಣ ಸರ್ಕಾರ ಈ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸುವಂಥದ್ದು ಒಂದು. ಈ ರೀತಿ ಮಸೀದಿಗಳ ದುರ್ಬಳಕೆ ಆಗದೆ ಅಂದರೆ ಮುಂದಿನ ದಿನದಲ್ಲಿ ಮಸೀದಿಗಳ ದುರ್ಬಳಕೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಡೆಗಟ್ಟುವಂಥ ಕ್ರಮವನ್ನು ಮತ್ತು ಆ ಮಸೀದಿಯ ಪದಾಧಿಕಾರಿಗಳು ಅಥವಾ ಧರ್ಮಗುರುಗಳು ಯಾರಿದ್ದಾರೋ ಅವ್ರ ಮೇಲೂ ಕ್ರಮ ವಹಿಸುವಂಥದ್ದಾಗಬೇಕು. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು. ಮೊದಲೇ ಬಾರಿ ಅಲ್ಲ, 100 ಬಾರಿ ಈ ರೀತಿ ನಡೆದಿರುವಂಥದ್ದಿದೆ. ಹಾಗಾಗಿ ಇದೆಲ್ಲ ಒಂದು ಕಡೆ ನಾಡಿನ ಸೌಹಾರ್ದತೆಗೆ ಧಕ್ಕೆ ತರುವಂಥದ್ದು, ಶಿವಾಜಿ ಮಹಾರಾಜರಿಗೆ ಅಗೌರವ ಸೂಚಿಸುವಂಥದ್ದು, ಅಥವಾ ನಮ್ಮ ರಾಷ್ಟ್ರದಲ್ಲಿ ನಾವು ಭಾರತದಲ್ಲಿದ್ದೀವೋ ಇನ್ನೆಲ್ಲಿದ್ದೀವೋ ಅಂತ ಗೊತ್ತಾಗ್ತಿಲ್ಲ. ನಮ್ಮ ನಾಡಿನಲ್ಲಿ, ನಮ್ಮ ಜಾಗದಲ್ಲಿ ನಮಗೇ ರಕ್ಷಣೆ ಇಲ್ಲ ಅಂದರೆ ನಮ್ಮ ಆಚರಣೆಗಳಿಗೆ, ನಮ್ಮ ಭಾವನೆಗಳಿಗೆ ಇನ್ನೆಲ್ಲಿ ನೋಡಲಿಕ್ಕಾಗತ್ತೆ. ಹಾಗಾಗಿ ಸರ್ಕಾರ ಈ ತುಷ್ಟೀಕರಣ ರಾಜಕಾರಣದಿಂದ ಆಚೆ ಬಂದು ಮತಗಟ್ಟೆಯ ವೋಟ್ ಬ್ಯಾಂಕ್ ಪೊಲಿಟಿಕ್ಸಿಂದ ಆಚೆ ಬರುವಂಥದ್ದಾಗಬೇಕು. ಈ ರೀತಿ ಅಗೌರವದಿಂದ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ವ್ಯಕ್ತಿಗಳ ಮೇಲೆ ಏನೊಂದು ರೌಡಿ ಶೀಟರೋ ಅಥವಾ ಗೂಂಡಾ ಆ್ಯಕ್ಟನ್ನು ಅಥವಾ ದೇಶದ್ರೋಹಿಗಳು ಕಾಯ್ದೆ ಅಡಿಯಲ್ಲಿ ಇವ್ರ ಮೇಲೆ ಕ್ರಮವನ್ನು ವಹಿಸುವಂಥದ್ದು ಸರ್ಕಾರ ತಕ್ಷಣ ಮಾಡಿ ಸ್ಪಷ್ಟ ಸಂದೇಶ, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ, ಕಾನೂನು ಪಾಲನೆ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಡಬೇಕು ಅನ್ನೋದನ್ನ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ದರೆ, ಬದ್ಧತೆ ಇದ್ದರೆ ತಕ್ಷಣ ಈ ವಿಚಾರದಲ್ಲಿ ಸ್ಪಷ್ಟ ಕ್ರಮವನ್ನು ವಹಿಸಬೇಕು ಅನ್ನೋಂಥದ್ದು ನಾನು ಸರ್ಕಾರವನ್ನು ಮತ್ತು ಗೃಹ ಸಚಿವರು ಮತ್ತು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ.